ನಮಸ್ಕಾರ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಯಾಂಡಿ MS ವರ್ಲ್ಡ್. ಸೊ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅದೇ ಆಲಿಸುವ ಮನಗಳಿಗೊಂದು ಅಂದವಾದ ಪುಸ್ತಕ. ಒಂದು ಪುಸ್ತಕದ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಹೇಳಿ ಹೋಗೋ ಕಾರಣದ ನಂತರ ಮಾಂಡೋವಿ ಓದಿದೆ. ಮಾಂಡೋವಿ ನಂತರ ಸಮ್ ಇಂಗ್ಲಿಷ್ ಬುಕ್ಸ್, ಇಂಗ್ಲಿಷ್ ನಾವೆಲ್ ಓದಿದೆ. ಐ ಟು ಹ್ಯಾಡ್ ಅ ಲವ್ ಸ್ಟೋರಿ, ರವೀಂದ್ರನಾಥ್ ಸಿಂಗ್ ಅವ್ರದ್ದು. ಅದಾದ ನಂತರ ನನಗೆ ತುಂಬಾ ಸಜೆಷನ್ ಬಂದಿದ್ದ ಒಂದು ಬುಕ್ಸ್ ಅಂತ ಹೇಳಿದ್ರೆ ಇಂತಿ ನಿನ್ನ ಪ್ರೀತಿಯ ಮಾನಸ. ಇದು 8ನೇ ಮುದ್ರಣ ನಾನು ತಗೊಂಡಿರೋದು. ಕರ್ನಾಟಕ ಪೊಲೀಸ್ ಇಲಾಖೆಯ ಈಶ್ವರ್ ಮದರಕಲ್ ಸರ್ ಅವರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟೇ ಹೇಳ್ಬಿಡ್ತೀನಿ, ತುಂಬ ಚೆನ್ನಾಗಿದೆ ಬುಕ್ಸು. ಏನಂತ ಹೇಳಿದ್ರೆ ಮಾನಸ ಕಥಾನಾಯಕಿ, ಮನೋಜ್ ಕಥಾನಾಯಕ. ಎಷ್ಟು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಹ ಒಂದು ಕಾದಂಬರಿ. ಸುಮಧುರ, ತುಂಬ ಸರಳವಾಗಿ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಒಂದು ಪ್ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ಹೇಳಿ ಹೋಗೋ ಕಾರಣದ ನಂತರ ನನಗೆ ನನ್ನ ಕಣ್ಣಲ್ಲಿ ನೀರು ಬರೆಸ್ತಕ್ಕಂತಹ ಪಾತ್ರ ಮಾನಸ. ಅವನ ಪ್ರೀತಿಯನ್ನ ತೊರೆದು ಹೋದಂತಹ ಪ್ರಾರ್ಥನಾ ಒಂದು ಕಡೆ ಆದ್ರೆ, ಪ್ರೀತಿಗೆ ತನ್ನ ಪ್ರಾಣವನ್ನೇ ಮುಡುಪಾಗಿಸಲು ಹೋಗಿ ತನ್ನ ಪ್ರೀತಿಯನ್ನ ಕಳೆದುಕೊಂಡ ನಂತರನೂ ಜೀವನ ಪೂರ್ತಿ ಆ ಪ್ರೀತಿಗಾಗಿನೇ ಬಾಳ್ತೀನಿ ಅಂತ ಹೇಳೋ ಮಾನಸ ಒಂದು ಕಡೆ. ಮಾನಸಗೂ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸ ಇದೆ ಬಿಡಿ. ಬಟ್ ಮಾನಸದಲ್ಲಿ ನಿಂತ್ಕೊಂಡು ಓದ್ಬೇಕು ಅಂತ ಬಂದಾಗ ತುಂಬಾನೇ ಕಾಡಿದಂತಹ ಪಾತ್ರ ಮಾನಸ. ಮನೋಜ್ ಕೂಡ ಅನಾಥ ಆಗಿರ್ಬೋದು, ಬಟ್ ಬೆಳೆದಂತಹ ರೀತಿ, ಪಡೆದುಕೊಂಡಂತಹ ಕೆಲಸ, ಬಂದಂತಹ ಜಾಗ ಎಲ್ಲವೂ ಕೂಡ ಅವನ ಜೀವನದಲ್ಲಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಹಾಗೆ ತನ್ನ ಪ್ರೀತಿಯನ್ನ ಸ್ನೇಹಿತನಿಗೋಸ್ಕರ ಬೇಡ ಅಂದ್ರೂ ಕೂಡ ಆ ಪ್ರೀತಿ ತನಗಾಗಿ ದೊರಕಬೇಕು ಅಂತ ಇರುತ್ತೆ. ಸಿಕ್ತು ಕೂಡ ಆ ಪ್ರೀತಿ. ಇದರಲ್ಲಿ ತುಂಬಾ ಚೆನ್ನಾಗಿರೋ ಪಾತ್ರಗಳು ಅಂತ ಬಂದಾಗ, ಮೇನ್ ಕ್ಯಾರೆಕ್ಟರ್ಸ್ ಮಾನಸಳ ಅಪ್ಪ ಶಿವಯ್ಯ, ತಾಯಿ ಪಾರ್ವತಿ, ಮನೋಜ್ನ ಗೆಳೆಯ ಮೂರ್ತಿ, ಹೀಗೆ ಹಲವಾರು ಪಾತ್ರಗಳು ಬರುತ್ತೆ. ಎಷ್ಟು ಚಂದವಾಗಿ ಲೇಖಕರು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಣ್ಣು ಮುಂದೆ ನಡೆದಿರಬಹುದು ಆ ತರ ಘಟನೆನ ತಿಳಿಸುತ್ತೆ. ಸೊ ನಾನೇ ಹೇಳ್ತಿದ್ದೀನಿ, ಎಲ್ರೂ ತಗೊಂಡು ಓದಿ. ಹಾಗೆ ಪುಸ್ತಕಕ್ಕೆ ಬಂದ್ರೆ, ನನಗೆ ಇಷ್ಟವಾದ ಕೆಲವು ಸಾಲುಗಳನ್ನ ನಾನು ನೋಟ್ ಮಾಡಿಟ್ಟಿದ್ದೇನೆ, ಅದನ್ನ ನಿಮ್ ಮುಂದೆ ಹೇಳ್ತೀನಿ. ಇಲ್ಲೇ ಒಂದು ತುಂಬಾ ಚೆನ್ನಾಗಿರುವಂತ ಒಂದು ಕೆಲವು ಸಾಲುಗಳಿದೆ, ಅದನ್ನ ಹೇಳ್ತೀನಿ ಇವಾಗ. ಪುಸ್ತಕ ಓದಿ ಮುಗಿಸಿದಾಗ ಅದರಿಂದ ಸಂದೇಶಗಳೇ ನಮಗೆ ದೇವರ ಆಶೀರ್ವಚನ ಇದ್ದಂಗೆ. ಪುಸ್ತಕಗಳ ಸಂಘ ಮಾಡು ನೀನು, ಅವುಗಳೇ ನಿನ್ನ ಬದುಕನ್ನ ಬದಲಾಯಿಸೋದು. ಪುಸ್ತಕಗಳು ಮಾತನಾಡೋದಿಲ್ಲ ನಿಜ, ಆದ್ರೆ ಆ ಪುಸ್ತಕ ಓದಿದವರನ್ನ ಎಲ್ಲೇ ಹೋದ್ರೂ ಧೈರ್ಯವಾಗಿ ಮಾತನಾಡುವಂತೆ ಮಾಡುತ್ತದೆ. ಅದೇ ಪುಸ್ತಕಗಿರೋ ಒಂದು ಬೆಲೆ, ಪುಸ್ತಕಗಳಿಗಿರುವ ಒಂದು ಮಹತ್ವ. ಹಾಗೆ ಅಕ್ಷರದ ಋಣ, ಅಡದವನ ಋಣ ಎಂದಿಗೂ ತೀರಿಸೋಕ್ಕಾಗಲ್ಲ, ಅದಂತೂ ಸತ್ಯ. ಅದನ್ನ ಅಕ್ಷರಗಳಿರುವ ಋಣ, ತಾಯಿ ಋಣ ಯಾವತ್ತೂ ನಾವು ತೀರಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಮತ್ತು ಮಾನಸಾರ ಪ್ರೀತಿಯ ವಿಚಾರಕ್ಕೆ ಬಂದಾಗ, ಪ್ರೀತಿಸದೇ ಇರೋದಕ್ಕೆ ಕಾರಣ ಬೇಕೇ ಹೊರತು ಪ್ರೀತಿಸಲು ಯಾವ ಕಾರಣ ಬೇಡವಂತೆ. ಹೌದು, ಮನೋಜ್ ಮತ್ತು ಮಾನಸರ ಲೈಫ್ ನಲ್ಲೂ ಹಾಗೆ ಪ್ರೀತಿಸೋಕೆ ಕಾರಣನೇ ಇಲ್ಲ. ಒಂದು ನೋಟದಲ್ಲಿ ಪ್ರೀತಿ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿಂದ ಶುರುವಾದ ಪ್ರೀತಿ ಜೀವನದುದ್ದಕ್ಕೂ ನಿನಗಾಗಿ ಈ ಪ್ರೀತಿ ಮುಡಿಪಾಗಿ ಇಡ್ತೀನಿ ಅಂತ ಹೇಳ್ತಾಳಲ್ಲ ಮಾನಸ, ಇಲ್ಲಿಂದ ಶುರುವಾಗುತ್ತೆ ಆ ಪ್ರೀತಿ. ಆ ಪ್ರೀತಿಗೆ ಎಷ್ಟು ಅಡೆತಡೆಗಳು ಬಂದ್ರೂ ಕೂಡ ಅದನ್ನ ಮೆಟ್ಟಿ ನಿಂತು
ತಮ್ಮ ಪ್ರೀತಿಯನ್ನ ಸಕ್ಸಸ್ ಮಾಡೋದ್ರಲ್ಲಿ ಮನೋಜ್ ಮಾನಸ ಲೈನ್ಸ್ ನನಗೆ ತುಂಬಾ ಕಾಡಿದೆ. ಕೆಲವೊಮ್ಮೆ ಬದುಕಲ್ಲಿ ನಾವು ಎಷ್ಟೇ ಪ್ರೀತಿಸಿದರೂ ಅವರು ನಮ್ಮನ್ನ ಪ್ರೀತಿಸುವುದಿಲ್ಲ. ಕೆಲವೊಮ್ಮೆ ನಮ್ಮ ಪವಿತ್ರ ಪ್ರೀತಿಯು ವ್ಯರ್ಥವಾಗುತ್ತದೆ. ಬದುಕೇ ಬಲು ವಿಚಿತ್ರ. ನಮ್ಮನ್ನ ಯಾರು ಪ್ರೀತಿಸಿದರೆ ನಾವು ಇನ್ಯಾರನ್ನು ಪ್ರೀತಿಸ್ತೇವೆ. ನಾವು ಮತ್ತಾರನ್ನು ತಿರಸ್ಕರಿಸಿದರೆ ನಮ್ಮನ್ನ ಮತ್ತಾರು ತಿರಸ್ಕರಿಸುತ್ತಾರೆ. ನಾವು ಪ್ರೀತಿಸುವವರು ನಮ್ಮನ್ನ ಪ್ರೀತಿಸಬೇಕಾದರೆ, ಅವರು ಪ್ರೀತಿಯನ್ನ ಪಡೆಯಬೇಕಾದರೆ ನಾವು ಅದೃಷ್ಟ ಮಾಡಿರಬೇಕಂತೆ. ಬಹುಶಃ ಆ ಅದೃಷ್ಟನ ಮಾನಸ ಕಳ್ಕೊತಾಳೆ ಅಂತ ನನಗೆ ಅನ್ಸುತ್ತೆ. ನಾವ್ ಯಾರನ್ನು ಪ್ರೀತಿಸ್ತೀವಿ, ನಮ್ಮನ್ನ ಯಾರೋ ಪ್ರೀತಿಸ್ತಾರೆ. ನಾವು ಪ್ರೀತಿಸ್ತವ್ರು ನಮಗ್ ಸಿಗಲ್ಲ, ನಮ್ಮನ್ನ ಪ್ರೀತಿಸ್ತವ್ರಿಗೆ ನಾವು ಸಿಗಲ್ಲ. ಹಾಗೆ ಇಬ್ರು ಒಂದಾದ್ರೆ ಆ ದೇವರು ಮತ್ತೆ ವಿಧಿ ಯಾವತ್ತು ಸರಿ ಹೊಂದೋಗಲ್ಲ. ಇದೇ ಮೇನ್ ಈ ಪುಸ್ತಕದ ಒಂದು ಕಟು ಸತ್ಯ ಈ ಪುಸ್ತಕದ ಬಗ್ಗೆ ಇರುವಂತದ್ದು. ಮುಖ್ಯಾಂಶ ಇಲ್ಲಿ ಕಾಡೋದಾದ್ರೆ ಜಾತಿ. ಈ ಜಾತಿ ಎಂಬ ಭೀತಿನೇ ಈ ಪ್ರೀತಿಗೆ ಮೊದಲನೇದಾಗಿ ಅಡ್ಡಿ ಬರುವಂತದ್ದು. ಇದರಲ್ಲಿ ನನಗೆ ಕೆಲವೊಂದು ಇಷ್ಟ ಆಗದಿರೋ ಪಾಯಿಂಟ್ಸ್ ಇದೆ. ಇಷ್ಟ ಆಗದಿರೋ ಪಾಯಿಂಟ್ಸ್ ಅಂತ ಹೇಳಿದ್ರೆ ಮಾನಸ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಎಷ್ಟು ಸಾಯೋ ಮಟ್ಟಕ್ಕೆ ಹೋಗ್ತಾಳೆ. ಅದೊಂದು ಸ್ವಲ್ಪ ಓಕೆ, ಅದು ಪ್ರೀತಿಗಿರೋ ಮಾತಾ ಇರ್ಬೋದು, ಬಟ್ ಅವಳಂಗ್ ಮಾಡಬಾರ್ದಾಗಿತ್ತು ಅನ್ನೋದೊಂದು ಇದೆ. ಹಾಗೆ ಆ ಜಾತಿಯನ್ನು ಭೀತಿ ಎಷ್ಟು ಕಾಡುತ್ತೆ ಆ ಪ್ರೇಮಿಗಳಿಗೆ ಅಂತ ಹೇಳಿದ್ರೆ ಅಸಾಧ್ಯ. ಆ ತಂದೆ ತಾಯಿಗಳಿಗೆ ಪ್ರೀತಿನ ತಿಳಿಸಿರ್ಬೇಕು, ಬಟ್ ತಿಳಿಸಿದ್ರು ಕೂಡ ಅವರು ಒಪ್ಪದೆ ಮೇಲ್ ಜಾತಿ, ಕೀಳ್ ಜಾತಿ, ಆಸ್ತಿ ಅಂತಸ್ತು, ಮುಖ್ಯವಾಗಿ ಇಲ್ಲಿ ಆಸ್ತಿ ಅಂತಸ್ತನ್ನು ಕೂಡ ನಾವು ಆಸ್ತಿ ಅಂತಸ್ತಿನ ವಿಚಾರದಲ್ಲಿ ಕೂಡ ತನ್ನ ತಂದೆ ಮಗಳ ಮೇಲಿನ ಪ್ರೀತಿಯನ್ನೇ ಮರೆತು ಬೇರೆಯವರ ಆಸ್ತಿ, ಆಚಾರ, ವಿಚಾರ ಅದಕ್ಕೋಸ್ಕರ ತನ್ನ ಮಗಳನ್ನ ಬಲಿಗೊಡಕ್ಕೆ ಹೋಗುವಂತಹ ಒಂದು ಕಟು ನಿರ್ಧಾರ ಆ ತಂದೆಗೆ ಕಾಡುತ್ತೆ. ಅದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಅದಾದ ನಂತರ ವಿಧಿಯೇ ಇಬ್ಬರನ್ನ ದೂರ ಮಾಡ್ಬಿಡುತ್ತೆ. ಇದಂತೂ ತುಂಬಾನೇ ಬೇಜಾರಾಗುವಂತ ವಿಚಾರ. ಅದರಲ್ಲಿ ಕೆಲವು ಇನ್ನೊಂದು ಪಾಯಿಂಟ್ಸ್ ಹೇಳ್ತೀನಿ. ಈ ನೆನಪಿನ ಸುಳಿಯಲ್ಲಿ ಸಿಲುಕು ಹಿಡಿದಂತಾಗಿ ಬದುಕಿನಲ್ಲಿ ಕೆಲವು ನೆನಪುಗಳೇ ಹಾಗೆ ಎಲ್ಲಿಂದಲೋ ದಿಢೀರನೆ ದಾಳಿ ಮಾಡಿಬಿಡುತ್ತವೆ. ನೆಮ್ಮದಿಯನ್ನ ಮರೆಮಾಚಿಸಿ ದುಃಖದ ಕಾರ್ಮೋಡ ಕವಿದು ಹೊರಡುತ್ತದೆ. ಕೆಲವು ನೆನಪುಗಳು ಹಗಲಿನಲ್ಲಿ ಸುಮ್ಮಲಿದ್ದು ರಾತ್ರಿ ಆದೊಡನೆ ಇಲ್ಲದಂತೆ ಕಾಡುತ್ತದೆ, ನಿದ್ರೆಯನ್ನ ಮರೆಸುತ್ತದೆ. ಕೆಲವು ನೆನಪುಗಳು ಬಣ್ಣದಂತೆ ಕಾಲ ಕಳೆದಂತೆ ಮಾಸುತ್ತವೆ. ಇನ್ನು ಕೆಲವು ನೆನಪುಗಳು ಚರ್ಮದಂತೆ ಮರೆಯಲು ಆಗದು, ಮಾಸಲು ಆಗದು. ಎಷ್ಟು ಚಂದ ಬರೆದಿದ್ದಾರೆ. ನೆನಪುಗಳೇ ಹಾಗೆ ನಮ್ಮನ್ನ ಸುಮ್ಮನಿರಕ್ ಬಿಡೋದಿಲ್ವಂತೆ. ರಾತ್ರಿ ಆದಾಗ ಕಾಡೋದು, ಕಾರ್ಮೋಡ ಸರಿದು ಕಣ್ಣೀರಾಗಿ ಮಳೆ ಹನಿಯಂತೆ ಬರೋದು. ಇದೇ ರೀತಿ ಮನೋಜನ ಲೈಫಲ್ಲೂ ಕೂಡ ತನ್ನ ತಂದೆ ತಾಯಿಯನ್ನ ಎಲ್ಲವನ್ನ ನೆನೆದು ಅಳುವಂತಹ ದೃಶ್ಯ. ಹಾಗೆ ತನ್ನ ತಾಯಿಯ ಪ್ರೀತಿಯನ್ನ ಮಾನಸ ಕೊಡಲಿಕ್ಕೆ ಬಂದಿದ್ದಾಳೆ ಅನ್ನೋದೊಂದು ರೀತಿಯಲ್ಲಿ ಆ ಸೂಚನೆಯ ಪ್ರಕಾರ ಮಾನಸಳ ಮೇಲೆ ಇನ್ನೂ ಪ್ರೀತಿ ಗಟ್ಟಿಯಾಗುತ್ತೆ. ಪ್ರೀತಿ ಸಿಕ್ಕರೂ ಆ ಪ್ರೀತಿಯ ಜೊತೆ ಇರುವ ಅದೃಷ್ಟ ಮನೋಜನಿಗೆ ಸಿಗೋದಿಲ್ಲ. ಅದಾದ ನಂತರ ತನ್ನ ಬಾಳಲ್ಲಿ ಬೇರೆ ಯಾವುದೇ ಬೇಡ, ಕೊಟ್ಟ ಒಂದು ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ ಮಾನಸ ಇಡೀ ಜೀವನ ಪರ್ಯಂತ ಮನೋಜನ ನೆನಪಲ್ಲೇ ಇರುವಂತದ್ದು ಇಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿಕೊಳ್ಳುತ್ತೆ. ಹಾಗೆ ಮಾನಸಳ ಪ್ರೀತಿ ದೀರ್ಘಕಾಲವಾದದ್ದು, ಕ್ಷಣಿಕ ಅಲ್ಲ, ದೀರ್ಘಕಾಲವಾದದ್ದು. ಅವನ ಜೊತೆ ಇದ್ರು ಇಲ್ಲದೆ ಇದ್ರೂನು ಕೂಡ ಮನೋಜನ ಪ್ರೀತಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಪಾಲನೆ ಮಾಡುವಂತಹ ಪ್ರೀತಿಯ ಹುಡುಗಿ ಮಾನಸ. ಅದಾದ ನಂತರ ತನ್ನ ಜೀವನದಲ್ಲಿ ಏನಾಗತ್ತೆ, ಮುಂದೆ ಜೀವನದಲ್ಲಿ ಏನಾಗಬಹುದು ಅನ್ನೋ ನೈಜ ಘಟನೆಯನ್ನ ಆಧರಿಸಿ ಬರೆದಿರತಕ್ಕಂತಹ ಈ ಪುಸ್ತಕಕ್ಕೆ ಇನ್ನೊಂದು ತಿರುವೇ ಮುಂದಿನ ಭಾಗ. ನಾನಂತೂ ಕಾಯ್ತಾ ಇದ್ದೀನಿ. ನೀವು ಕೂಡ ಈ ಪುಸ್ತಕವನ್ನ ಓದಿ ನಂತರದ ದಿನಗಳಲ್ಲಿ ನೆಕ್ಸ್ಟ್ ಎಡಿಷನ್ ಕೂಡ ಬರುತ್ತೆ, ಅದನ್ನು ಕೂಡ ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಪುಸ್ತಕಗಳನ್ನ ಹೆಚ್ಚು ಓದಿ, ಕನ್ನಡ ಸಾಹಿತ್ಯವನ್ನ ಬಳಸಿ. ಕನ್ನಡ ಸಾಹಿತ್ಯ ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ಹೇಳಿದ್ರೆ, ಒಂದು ಸರಿ ಬುಕ್ಸ್ ನ ನಾನು ಜಸ್ಟ್ ಎರಡು ದಿನದಲ್ಲಿ ಈ ಬುಕ್ಸ್ ನ ಮುಗಿಸಿದೀನಿ.
ರಾತ್ರಿ 4:30 ತನಕ ಓದಿ ಕೊನೆಗೆ ಅಲ್ಲಿ ಬರುವಂತಹ ತಿರುವಿನಲ್ಲಿ ಕೂತು ಹತ್ತಿದ್ದು ಉಂಟು. ತುಂಬಾ ರಿಲೇಟೆಡ್ ಅಂತ ಅನ್ಸ್ತು. ಅಂದ್ರೆ ನಮ್ ಕಣ್ಮುಂದೆನೆ ನಡೀತಾ ಇದೆ ಅನ್ನೋ ತರ ತುಂಬಾನೇ ಹತ್ತಿದೀನಿ ಕೂಡ. ಏನೋ ಗೊತ್ತಿಲ್ಲ, ಎಮೋಷನಲಿ ಕನೆಕ್ಟ್ ಆಗ್ತೀವಿ. ಬುಕ್ಸ್ ತುಂಬಾನೇ ಚೆನ್ನಾಗಿದೆ, ದಯವಿಟ್ಟು ಓದಿ. ಕನ್ನಡ ಸಾಹಿತ್ಯವನ್ನ ಬೆಳೆಸಿ ಖುಷಿಯಾಗಿರಿ. ಥ್ಯಾಂಕ್ ಯು, ಧನ್ಯವಾದಗಳು.